ಇನ್ನು ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆ ಕಗ್ಗಂಟಾಗೆ ಉಳಿದಿದೆ. ನಿಮಗೆ ಸಂಪುಟ ವಿಸ್ತರಣೆ ಮಾಡೋಕೆ 2 ತಿಂಗಳು, ಖಾತೆ ಹಂಚಿಕೆ ಮಾಡೋಕೆ ಈ ತರ ವಾರಗಟ್ಲೆ ಟೈಮು. ಹಿಂಗಿದ್ರೆ ನೀವು ಒಳ್ಳೆ ಸರ್ಕಾರ ಹೆಂಗ್ ನಡೆಸ್ತೀರಾ ಸ್ವಾಮಿ ಅಂತ ಜನ ಪ್ರಶ್ನೆ ಮಾಡುವಷ್ಟರ ಮಟ್ಟಿಗೆ ಬಂದಿದೆ. ಈಗ ಮತ್ತೆ ಖಾತೆ ಪಟ್ಟಿಗೆ ಅಂತಿಮ ಮುದ್ರೆ ಒತ್ತಿಸ್ಕೊಳ್ಳೋಕೆ ದೆಹಲಿಗೆ ತೆರಳಿದ್ದಂತ ಡಿ.ಕೆ. ಶಿವಕುಮಾರ್ ಇವತ್ತು ಬೆಳಗ್ಗೆ ವಾಪಸ್ ಆಗಿದ್ದಾರೆ. ಖಾತೆ ಹಂಚಿಕೆ ಆದ್ಮೇಲೆ ಯಾವುದೇ ಅಸಮಾಧಾನ ಆಗಬಾರ್ದು ಅಂತೇಳಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಿದಾರಂತೆ. ಬಿಡಿ, ಅವ್ರವ್ರಿಗೆ ಖಾತೆ ಹಂಚಿಕೆ ಆಯಾ ಟೈಮಲ್ಲಿ ಆಗುತ್ತೆ, ಯಾಕೆ ಟೆನ್ಷನ್ ಅನ್ನೋಷ್ಟ್ರ ಮಟ್ಟಿಗೆ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ಹೀಗಿರುವಾಗ ಭುಗಿಲೆದ್ದಿರುವಂಥ ಶಾಸಕರ ಅಸಮಾಧಾನದ ಬೂದಿ ಮುಚ್ಚಿದ ಕೆಂಡದಂತೆ ಒಂದ್ ಕಡೆ ಕಂಡು ಬರ್ತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲಿನ ಎಲ್ಲ ಬೆಳವಣಿಗೆಗಳು ಬಿಜೆಪಿಗೆ ಮುಸಿ ಮುಸಿ ನಗೋದಕ್ಕೆ ಆಹಾರ ಆಗ್ತಾ ಇದೆ. ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ್ ಬಗ್ಗೆ ನೋಡಿ ಅಂತ ಹೇಳಿದೀನಿ. ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ಖಾತೆಯ ಬಗ್ಗೆನೇ ಇನ್ನ 1.5 ವರ್ಷ ನಡೀತಿದೆ. ಪ್ರತಿಯೊಬ್ಬ ಶಾಸಕರು ಕೂಡ ಅವರೇ ಮುಖ್ಯಮಂತ್ರಿಗಳು, ಅವರೇ ಮಂತ್ರಿಗಳು. ವೈಯಕ್ತಿಕ ಕೋಟಾ, ಪೇಮೆಂಟ್ ಕೋಟಾಗಳಲ್ಲೇ ಇದು ಮುಳುಗಿದೆ ಬಿಟ್ರೆ ಬೇರೆ ಇನ್ನೇನು ಕೂಡ ಇಲ್ಲ. ಓಡ್ತಿ ಬಿಡ್ರಿ. ಎಚ್ಚರಿಕೆ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ, ಲೆಕ್ಕಾಚಾರಗಳು ತಲೆ ಕೆಳಗಾಗದಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ. ಶಾಸಕರ ಅಸಮಾಧಾನದ ನಡುವೆ ಖಾತೆ ಕಿಚ್ಚು ಕೂಡ ಯಾವ ಮೂಲೆಯಿಂದಲೂ ಬರಬಾರದು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಈಗ ಆಲ್ರೆಡಿ ಅಲರ್ಟ್ ಆಗಿದ್ದಾರೆ. ಇದೇ ಕಾರಣಕ್ಕೆ ನಿನ್ನೆಯಷ್ಟೇ ದೆಹಲಿಗೆ ತೆರಳಿದ್ದ ಸಿಎಂ ಡಿ.ಕೆ. ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಖಾತೆ ಹಂಚಿಕೆ ವಿಚಾರವಾಗಿ ಚರ್ಚೆ ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ ಕೆ.ಸಿ. ವೇಣುಗೋಪಾಲ್ ಭೇಟಿಯಾಗಿ 40 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಹಾಗೆ ಸುರ್ಜೇವಾಲಾ ಜೊತೆಗೂ ಸಿಎಂ ಚರ್ಚೆ ನಡೆಸಿದ್ದಾರೆ. ಅಸಮಾಧಾನಕ್ಕೆ ಆರಂಭದಲ್ಲೇ ಬ್ರೇಕ್ ಹಾಕೋದಕ್ಕೆ ಸೂತ್ರ ಹೆಣೆದಿರುವ ಸಿಎಂ ಯಾರಿಗೆ ಯಾವ ಖಾತೆ ಸಿಕ್ಕರೂ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅನ್ನೋ ಸಂದೇಶ ಸಾರೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ನಾಳೆಯೇ ಖಾತೆ ಹಂಚಿಕೆ ಮಾಡಬೇಕು ಅಂತ ಏನೂ ಇಲ್ಲ. ನಾನು ಬಂದಾಗೆಲ್ಲ ವರಿಷ್ಠರನ್ನ ಭೇಟಿ ಮಾಡ್ತೀನಿ ಅಂದ ಸಿಎಂ. ವರಿಷ್ಠರ ಭೇಟಿ ಬಳಿಕ ರಿಯಾಕ್ಟ್ ಮಾಡಿದ ಸಿಎಂ ಡಿ.ಕೆ. ಶಿವಕುಮಾರ್, ಮಹಿಳೆಗೆ ಒಂದು ಸ್ಥಾನ ಕೊಡಬೇಕು, ಕೊಡ್ತೀವಿ. ಖಾತೆ ನಾಳೆಯೇ ಹಂಚಿಕೆ ಆಗ್ಬೇಕು ಅಂತ ಏನೂ ಇಲ್ಲ ಅಂದಿದ್ದಾರೆ. ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಇನ್ನೂ ಆಗಿಲ್ಲ, ಯಾರಾಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಒಂದೇ ಒಂದು ಅದೇ ಕಾಲಿದೆ. ಮಹಿಳೆ ಕೊಡ್ತೀವಿ, ಒಂದು ಮಹಿಳೆ ಕೊಡ್ಲೇಬೇಕು, ಕೊಡ್ತೀವಿ. ಅದು ಯಾವಾಗ ಆಗ್ಬೋದು? 1-2 ದಿನ. ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ, ಮಹಿಳೆ ಕೊಡ್ಬೇಕು, ಕೊಡ್ತೀವಿ ನಾವು. ಸರ್, ಈಗ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಭೇಟಿ ಬಂದಾಗೆಲ್ಲ ಭೇಟಿ ಮಾಡ್ತೀನಿ ರೀ. ಈಗೂ ಮಾಡ್ತೀನಿ, ನಾಳೆನೂ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಆಚೆ ನಾಳಿದ್ದು ಮಾಡ್ತೀನಿ, ದಿನ ಭೇಟಿ ಮಾಡ್ತೀನಿ. ಅಧಿವೇಶನದಲ್ಲಿ ನಾನೊಬ್ಬನೇ ಉತ್ತರಿಸ್ತೀನಿ ಅಂದ ಸಿಎಂ ಡಿ.ಕೆ. ಶಿವಕುಮಾರ್. ಅಧಿವೇಶನ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ ಅಂದ ಅಶೋಕ್. ಖಾತೆ ವಿಳಂಬ ವಿಚಾರವಾಗಿ ಮಾತನಾಡಿದ್ದ ಡಿ.ಕೆ.ಶಿ ಅಧಿವೇಶನದಲ್ಲಿ ನಾನು ಒಬ್ಬನೇ ಉತ್ತರಿಸ್ತೀನಿ ಅಂತ ಹೇಳಿದ್ದರು. ಇದಕ್ಕೆ ಅಶೋಕ್ ತಿರುಗೇಟು ಕೊಟ್ಟಿದ್ದು ಹೀಗೆ: ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಬಿಡ್ರಿ, ಒಬ್ಬನೇ ಆಗ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದಾರೆ. ಕಳಿಸ್ಬಿಡಪ್ಪ, ಒಬ್ಬನೇ ಬೇಕಾದ್ರೆ ಉತ್ತರ ಕೊಡ್ತೀವಿ. ಈ ಅಧಿವೇಶನ ನಿಜಕ್ಕೂ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ ಆಗ್ತೈತೆ ಇದು. ಯಾಕಂದ್ರೆ ಭ್ರಷ್ಟ ಮಂತ್ರಿಗಳು ಒಂದ್ ಕಡೆ, ಮಂತ್ರಿಗಳನ್ನ ಖಾತೆ ಹಂಚೋದು ಇನ್ನೊಂದು ಕಡೆ ಪ್ರಾಬ್ಲಮ್ಮು. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಹೋಗ್ತಾರೆ ಅಂತೇಳಿ 3 ವರ್ಷ ತಳ್ಳಿಬಿಟ್ರು. ಈಗ ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ಖಾತೆಯ ಬಗ್ಗೆನೇ ಇನ್ನ 1.5 ವರ್ಷ ನಡೀತೈತೆ. ತಮ್ಮ ಸಚಿವರು ಖಾತೆ ಹಂಚಿಕೆ ಆಗದೆ ಹೋದ್ರು ಬರ ಪ್ರವಾಸ ಮಾಡ್ತಿದ್ದಾರೆ, ಇದು ಒಳ್ಳೆ ಕೆಲಸ ಅಂತ ಡಿ.ಕೆ.ಶಿ ಹೇಳ್ತಾ ಇದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿಜಯೇಂದ್ರ ಖಾತೆ ರಹಿತ ಸಚಿವರು ಅಂತ ವ್ಯಂಗ್ಯ ಆಡಿದ್ದಾರೆ. ಬಿವೈವಿ ಮಾತಿಗೆ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಖಾತೆ ಹಂಚಿಕೆ ಸಂಬಂಧ ಸರ್, ಈಗಾಗಲೇ ಸಚಿವ ಸ್ಥಾನ ನೀಡಿದ್ದೀರಾ, ಸೆಷನ್ ಬೇರೆ ಹತ್ರ ಬರ್ತಿದೆ, ಇನ್ನು 3 ದಿನ, ನಾಳೆ ಬೆಳಗ್ಗೆ 3 ದಿನ. ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ರು. ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ್ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಇಂಥ ಭೀಕರ ಬರಗಾಲದ ಸಂದರ್ಭದಲ್ಲಿ ಇವತ್ತು ಇನ್ನೂ ಕೂಡ ಕೃಷಿ ಸಚಿವರು ಯಾರು ಅಂತ ಗೊತ್ತಿಲ್ಲ, ಕಂದಾಯ ಸಚಿವರು ಕಾಣ್ತಾ ಇಲ್ಲ, ಇವತ್ತು ತೋಟಗಾರಿಕೆ ಸಚಿವರು ಯಾರು ಅಂತಲೂ ಕೂಡ ಗೊತ್ತಿಲ್ಲ. ಸುಮ್ಮನೆ ನಾಮಕಾವಾಸ್ತೆ ಕಾಟಾಚಾರಕ್ಕೆ ಖಾತೆ ಇಲ್ದಿರ್ತಕ್ಕಂಥ ಖಾತೆ ರಹಿತ ಸಚಿವರುಗಳು ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡ್ಕೊಂಡ್ ಬಂದ್ಬಿಟ್ರೆ ಅದರಿಂದ ಏನೂ ಕೂಡ ಪರಿಹಾರ ಸಿಗೋದಕ್ಕೆ ಸಾಧ್ಯ ಆಗೋಲ್ಲ ರೈತರಿಗೆ. ವಿಜಯೇಂದ್ರ ಒಂದು ಕಮೆಂಟ್ ಮಾಡಿದ್ದಾರೆ ಸರ್, ಖಾತೆ ರಹಿತ ಸಚಿವರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಜಿಲ್ಲಾ ಪ್ರವಾಸ ಮಾಡಿದ ತಕ್ಷಣ ಅಲ್ಲಿರುವಂತಹ ವಿಜೇಂದ್ರ ಅವರ ತಂದೆಯವರು ಯಡಿಯೂರಪ್ಪ ಇದ್ದಾಗ
ನಮಗೆ ಅಟ್ಲೀಸ್ಟ್ ಮಂತ್ರಿ ಆದರೂ ಮಾಡಿದ್ದಾರೆ, ಅವರು ಮಂತ್ರಿನೇ ಮಾಡಿರಲಿಲ್ಲ. ಭಾಳ ಹೊಟ್ಟೆ ಕಿಚ್ಚಿತ್ತು ಅವರಿಗೆ, ನಮಗೆಲ್ಲ ಕೊಟ್ಟಿದ್ದಾರೆ. ಬೇಡ, ಇದನ್ನು ನಾನು ಅವ್ರಿಗೆ ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ, ಅವರು ಬೇರೆದ್ರ ಬಗ್ಗೆ ಮಾತಾಡಲಿ. ಕೋಲಾರದಲ್ಲಿ ಇನ್ನೂ ಆರದ ಶಾಸಕರ ಅಸಮಾಧಾನ. ಸಿಎಂ ಕರೆದ್ರು ಹಿಂದೆ ಉಳಿದ ಶಾಸಕ ನಾರಾಯಣಸ್ವಾಮಿ. ಇತ್ತ ಕೋಲಾರದ ಚೊಕ್ಕಂಡಹಳ್ಳಿ ಹೊರವಲಯದಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ನಡೆಯಿತು. ವೇದಿಕೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕರೆದ್ರು, ಶಾಸಕ ನಾರಾಯಣಸ್ವಾಮಿ ಮಾತ್ರ ಹಿಂದೆನೇ ಕುಳಿತಿದ್ರು. ಡಿಕೆ ಕೈ ಹಿಡಿದು ಎಳೆದ್ರು, ಶಾಸಕರು ಮಾತ್ರ ಮುಂದೆ ಬರಲಿಲ್ಲ. ಇದೇ ವೇಳೆ ಮಾತನಾಡಿದ ಸಿಎಂ ಡಿಕೆಶಿ, ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ಆದ್ರೆ ಎಲ್ಲ ಶಾಸಕರು ಕೂಡ ಸಿಎಂ ಸಚಿವರು ಅಂತ ಶಕ್ತಿ ತುಂಬೋ ಕೆಲಸ ಈ ಡಿಕೆ ಶಿವಕುಮಾರ್ ಮಾಡ್ತಾರೆ ಅಂತ ಹೇಳಿದ್ರು. ಮಂತ್ರಿ ಮಂಡಲದಲ್ಲಿ ಈ ಜಿಲ್ಲೆಗೆ ಸ್ಥಾನ ಕೊಡ್ಲಿಕ್ಕೆ ಆಗಿಲ್ಲ, ಅನೇಕ ಕಾರಣಗಳಿದೆ. ಆದರೆ ಪ್ರತಿಯೊಬ್ಬ ಶಾಸಕರು ಕೂಡ ಅವರೇ ಮುಖ್ಯಮಂತ್ರಿಗಳು, ಅವರೇ ಮಂತ್ರಿಗಳು. ಆ ಶಕ್ತಿಯನ್ನ ತುಂಬುವಂತ ಕೆಲಸ ಈ ಡಿಕೆ ಶಿವಕುಮಾರ್ ಮಾಡ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಯಚೂರಿನಲ್ಲೂ ಶಾಸಕ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ನೀಡದೇ ಇದ್ದಕ್ಕೆ ವೀರಶೈವ ಲಿಂಗಾಯತ ಸಮುದಾಯ ಪ್ರತಿಭಟನೆ ಮಾಡಿದೆ. ತನ್ವೀರ್ ಸೇಠ್ ಬೆಂಬಲಿಗರು ಇವತ್ತೂ ಕೂಡ ಮೈಸೂರಿನಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಕಾಂಗ್ರೆಸ್ ಮನೆಯಲ್ಲಿ ಶಾಸಕರ ಅಸಮಾಧಾನದ ಜ್ವಾಲೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಾಗಿ ಖಾತೆ ಹಂಚಿಕೆಯಲ್ಲೂ ನಾಯಕರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.